ಜನ ಹುಡುಗಿರು ನೋಡಿ ಕಣ್ಣಾಕಿದ್ರು ನನಗೆ. ನಾನು ತೆಗ್ದ್ಬಿಡ್ತೀನಿ. ಯಾವುದಕ್ಕೆ ಎಕ್ಸೈಟ್ ಆಗ್ತೀವೋ ಇಲ್ವೋ ಯೂಸ್ ಮಾಡಿರ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ. ಇದು ಆಫರ್ ಎಲ್ಲ ಕಡೆ ನಡೀತಿದೆ ಅನಿಸ್ತಿದೆ ಆ್ಯಕ್ಚುಲಿ. 10 ವರ್ಷದ ಹಳೆ ಬೈಕು. ನಾನು ಕೂತ್ಕೊಂಡು ಕಸಗಿಸ್ತಾಡಿ ಟ್ರಾನ್ಸಿಷನ್ ತೋರಿಸ್ತೀನಿ. ಚಿತ್ರಾನ್ನ ಬಜ್ಜಿ ಇದು ಖಾರ ಗುರು. ಹಲೋ ಗಾಯ್ಸ್, ವಾಟ್ಸಪ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ವೀಕೆಂಡ್, ಸ್ಯಾಟರ್ಡೆ ಆ್ಯಕ್ಚುಲಿ. ಸೊ ನಾವು ಕಾರ್ಪೊರೇಟಲ್ಲಿ ಇರೋರು ಯಾವುದಕ್ಕೆ ಎಕ್ಸೈಟ್ ಆಗ್ತೀವೋ ಇಲ್ವೋ, ವೀಕೆಂಡ್ ಬಂತು ಅಂದರೆ ಮಾತ್ರ ತುಂಬ ಎಕ್ಸೈಟ್ ಆಗಿರ್ತೀವಿ. ಫ್ರೈಡೇನೇ ಎಕ್ಸೈಟ್ ಆಗೋಗಿರ್ತೀವಿ, ಅಯ್ಯೋ ವೀಕೆಂಡ್ ಬಂತು ಅಂತ. ಅದು ಎಕ್ಸೈಟ್ಮೆಂಟ್ ಬರೀ ಒಂದೇ ದಿನ, ಸ್ಯಾಟರ್ಡೆ. ಸಂಡೇ ಬರ್ತಿದ್ದಂಗೆ ಆಗಲೇ ಅಯ್ಯೋ ಮಂಡೇ ಬಂದ್ಬಿಡ್ತಲ್ಲ ಅನ್ನೋ ಬೇಜಾರಲ್ಲಿ ಇರ್ತೀವಿ. ಸೊ ನೋಡೋಣ ಹೆಂಗಿದೆ ಇವತ್ತಿನ ನಮ್ಮ ದಿನ ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ಇವಾಗ ತಾನೇ ಎದ್ದೆ, ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ಏನಪ್ಪ ಅಂದರೆ, ಇವತ್ತು ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಡೆಕೆತ್ಲಾನ್ ಸೇಲ್. 50% ಸೇಲ್ ಇದೆ. ಐ ಥಿಂಕ್ ಇಟ್ಸ್ ದರ್ 50th ಆ್ಯನಿವರ್ಸರಿ. ಅದಕ್ಕೋಸ್ಕರ 50% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನೋಡೋಣ, ನಾವು ಇನ್ನೂ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಾಚ್ ಅಂಟಿಲ್ ದ ಲಾಸ್ಟ್ ಆ್ಯಂಡ್ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ ಇಫ್ ಯು ಲೈಕ್ ಇಟ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನು ನೆನಪು ಏನು ಮಾಡ್ತಿದ್ದೆ, ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಏನು ಮಾಡ್ತೀವಿ ನಾವು ಬ್ರೇಕ್ಫಾಸ್ಟು? ಚಿತ್ರಾನ್ನ ಆ್ಯಂಡ್ ಬಜ್ಜಿ ಎಲ್ಲ ಸೀರಿಯಸ್ ಐತೆ. ಕಚ್ಕೊಂಡಿಲ್ವಲ್ಲ ಇದು? ಬಜ್ಜಿ ಚೆನ್ನಾಗಿದ್ಯಾ? ಖಾರ ಮೆಣಸಿನ್ಕಾಯಿ ಬಜ್ಜಿ ಇದೆ ಆ್ಯಕ್ಚುಲಿ, ಬಟ್ ಖಾರ ಇದೆ. ಕೆಲವು ಮೆಣಸಿನ್ಕಾಯಿ ಖಾರ ಇರಲ್ಲ, ಇದು ಖಾರ ಇದೆ. ಸೊ ತಿನ್ಬಿಟ್ಟು ನೆಕ್ಸ್ಟ್ ಡೆಕೆತ್ಲಾನ್ ಹೋಗೋಣ ಅನ್ಕೊಂಡಿದ್ದೀನಿ, ಬಟ್ ಏನಾಗೋದು ಗೊತ್ತಿಲ್ಲ. ಹೆವಿ ಖಾರ ಗುರು, ದೇವ್ರೆ. ಖಾರ ನೀರು ಕುಡಿಬೇಕು. ಸೊ ಡೆಕೆತ್ಲಾನ್ ಎಲ್ಲಿ ತೊಗೊತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹೇರ್ ಕಟ್ ಮಾಡಿಸ್ಬೇಕಂತ ಅನ್ಕೊತಾ ಇದ್ದೀನಿ. ಟ್ರಾನ್ಸಿಷನ್ ತೋರಿಸ್ತೀನಿ, ಹಿಂಗಿದ್ದೆ ಹಿಂಗಾದೆ ಅಂತ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ಗಾಯ್ಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಚಿತ್ರಾನ್ನ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳೋ ಸಮಯ. ಚೆನ್ನಾಗಿದೆ, ಬೆಕ್ಕೂ ಬೇಕು ಹುಳಿನೂ ಬೇಕು ಸ್ವಲ್ಪ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟು ಡೆಕೆತ್ಲಾನ್ ಹೋಗೋಣ ಬನ್ನಿ. ಗೈಸ್, ಟ್ರಾನ್ಸಿಷನ್ ನೋಡಿ ಇವಾಗ ಹೆಂಗಿದೆ ಟ್ರಾನ್ಸಿಷನ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೋಗೋಣಮ್ಮ. ನೀನು ಬೇಡ, ಇಲ್ಲೇ ಇರೋ, ನಾನು ಹೋಗ್ತೀನಿ. ನಾನು ಒಬ್ಬ ಬರ್ತೀನಿ. ಹಾಂ, ನೀನೇನಕ್ಕೆ? ನಾನು ಕೂತ್ಕೊಂಡು ಕಸಗಿಸ್ತಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನನ್ನ ತೊಡಿ ಅಂತ ಹೇಳೋಣ. ಬೈಕಲ್ಲ, ಬೈಕಲ್ಲಿ ಬೇಡಮ್ಮ. ನೀನು ಕರ್ಕೊಂಡು, ನಮ್ಮ ಒಬ್ಬನೇ ಆದರೆ ಬೈಕಲ್ಲಿ ಬರ್ತಿದ್ದೆ. ನೀನು ಕರ್ಕೊಂಡು ಬೇರೆ ಬೈಕಲ್ಲಿ ಹಿಂಗೆ ಹೋಗ್ಲಿ. ಹೋಗೋಣ. ಅದೇನಕ್ಕೆ ಹಿಂಗೆ ಸೋಡೋಣ. ಅಷ್ಟೊತ್ತಿಂದ ಓಡೋಣ ಅಂತ ಹೇಳಿ ಬೇಜಾರು ಮಾಡಿಸ್ಬಿಟ್ಟಿದ್ದೀನಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇದನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅವನ್ನೆಲ್ಲ ಆದಷ್ಟು ಕಟ್ ಮಾಡ್ತೀನಿ. ಇದೇ ನನ್ನ ಬೈಕು, ಹಿಂಗಿದೆ ನೋಡಿ. 10 ವರ್ಷದ ಹಳೆ ಬೈಕು. 10 ವರ್ಷ ಆಯ್ತು ಇದಕ್ಕೆ. 2016 ತೊಗೊಂಡಿದ್ದು. ಬನ್ನಿ ಹೊರಣ ಇವಾಗ. ಅಲ್ಲಿ ನಿಂತಿದ್ದು ನೋಡಿ, ಅದೇ ನಮ್ಮ ಕಾರ್. ಏನಂಗಡಿ?
ಹ್ಞೂ ಸೀರೆ ನೋಡಿಯಾ? ಇವಾಗ ಡಿಕ್ಕೆತ್ಲ ಏನಂದೆ ಇನ್ನೊಂದ್ಸಲ ಹೇಳು. ಡಿಕ್ಕೆತ್ಲ ಒಂದು ಬರೋದು. ಇಲ್ಲಿಂದ ಒಂದು ಕಾರ್ ಹೋಗ್ತೀವಿ ಅಂದರೆ ಬೇಕು ಒಂದು 25 ನಿಮಿಷ ಬೇಕು. ಟ್ರಾಫಿಕ್ ಎಲ್ಲ ಇರುತ್ತೆ. ಸೊ ಸಿ ಯು ಬ್ಯಾಕ್ ಇನ್ ಡಿಕೆತ್ಲಾನ್. ಇದು ಆಫರ್ ಎಲ್ಲ ಕಡೆ ನಡೀತಿದೆ ಅನಿಸ್ತಿದೆ ಆ್ಯಕ್ಚುಲಿ. ಬಟ್ ಗೊತ್ತಿಲ್ಲ. ಅಪ್ ಟು 50% ಅಂತ ಹೇಳ್ತಾರೆ. ಎಷ್ಟು ಪರ್ಸೆಂಟ್ ಕೊಡ್ತಾರೋ ಗೊತ್ತಿಲ್ಲ. 10% ಆದರೂ ಕೊಡ್ಬೋದು, 5% ಆದರೂ ಕೊಡ್ಬೋದು, 40% ಆದರೂ ಕೊಡ್ಬೋದು. ಸೊ ಡಿಪೆಂಡ್ಸ್. ಆಮೇಲೆ ಔಟ್ಲೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಔಟ್ಲೆಟಲ್ಲೂ ಒಂದೇ ಥರ ಆಫರ್ಸ್ ಇರಲ್ಲ ಆ್ಯಕ್ಚುಲಿ. ಸೊ ಕ್ಲಿಯರೆನ್ಸ್ ಇಲ್ಲ, ಅವರು ಜಾಸ್ತಿ ಕ್ಲಿಯರೆನ್ಸ್ ಮಾಡಬೇಕಂದ್ರೆ ಆಫರ್ಸ್ ಜಾಸ್ತಿ ಕೊಡ್ತಾರೆ. ಸೊ ನೋಡೋಣ ಬನ್ನಿ ಏನೇನು ಆಫರ್ಸ್ ಇದೆ ಅಂತ ನೋಡೋಣ. ಸಿ ಯು ಬ್ಯಾಕ್ ಇನ್ ಡಿಕೆತ್ಲಾನ್. ಬಾಯ್ ಗಾಯ್ಸ್. ಗೇಮ್ ಫಿಲ್ ಆಗಿದೆ ಅನ್ಸುತ್ತಲ್ಲ. ಗೈಸ್ ಡೆಕತ್ಲಾನ್ ಬಂದಿದ್ದೀವಿ. ಇವಾಗ ಕಾರ್ ಪಾರ್ಕ್ ಮಾಡಿದ್ವಿ. ಕಾರ್ ಪಾರ್ಕ್ ಮಾಡಿದ್ರೆ ಹೋಗ್ತಿದ್ವಿ. ತಗೋಣ ಬನ್ನಿ. ಮಾತ್ರ ಹೆವಿ ಇದ್ದಾರೆ ಆ್ಯಕ್ಚುಲಿ. ಬೈಕ್ಗಳು ಬಂದಿರೋರು ತುಂಬ ಇದ್ದಾರೆ. ಇಲ್ಲಿ ಮೇಲ್ಗಡೆ ಹೋಗಿ ನೋಡಬೇಕು ಜಾಗ ಇದೆಯಲ್ಲ ಓಡಾಡೋಕ್ಕೆ ಅಂತ. ಅಲ್ಲಮ್ಮ ಜನ ನೋಡಿ ಎಷ್ಟು ಇದ್ದಾರೆ. ಪ್ರೈಸ್ಗಳೆಲ್ಲ ಆ್ಯಕ್ಚುಲಿ ಬರೀ ಇನ್ನು ಈ ಥರ ಇಷ್ಟು ಈ ಥರದ ಇದೆ. ಆರ್ದು ಇಷ್ಟೆಲ್ಲ ಇಲ್ಲ. ಅಸಾಧ್ಯ ಇದೆ. ಮೇಲ್ಗಡೆ ತೊಗೊಂಬಿಡ, ಕೆಳಗಡೆ ತಗೋ. ಕೆಳಗಡೆ ಎಲ್ಲ ಯೂಸ್ ಮಾಡಿರ್ತಾರೆ. ಕೆಳಗಡೆ ಇರಿಸ್ಕೊಡ್ರೆ ಇನ್ನೊಂದು ನಾನು ಹಾಕಿದ್ದಾರೆ ಪ್ರೈಸು. ಬಟ್ ಇನ್ನೂ ಅಂದರೆ 7 ಇದೆ. ಏನು ಅಂತ ಗೊತ್ತಾಗ್ತದೆ. ಇನ್ನೇನು ತೊಗೊಂಡಿದ್ದೀವಿ. ಪ್ರೈಸಿಂಗ್ ಟ್ಯಾಗ್ಗಳೆಲ್ಲ ಹಾಕಿಡೋರು ಆ್ಯಕ್ಚುಲಿ ಇವಾಗ. ಪ್ರೈಸ್ ಎಷ್ಟಿದೆ ನಾನು 499 ಇದೆ ಇಲ್ಲಿ. 599 ಏನು ಶೇರ್ ಬಂದ್ಬಿಟ್ಟು 599 ಇದೆ. ಚೆನ್ನಾಗಿದೆ ಒಂಥರ. ಹೊರಗಡೆಲ್ಲ ಹೋದಾಗ ಯೂಸ್ ಮಾಡ್ಕೊಂಡಿದ್ದೆ. ಆ್ಯಡ್ಸ್ ತೊಗೊಂಡಿದ್ವಿ ಆ್ಯಕ್ಚುಲಿ. ಮಾರ್ಕೆಟಿಂದು ಅದು 499. ಅದ್ರ ಬದಲು ಇದನ್ನು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. 2 ಆ್ಯಡ್ ತೊಗೊಂಡಿದ್ವಿ. ಅದನ್ನ ಹಾಕ್ತೀಯಾ? ಆಡ್ತೀಯ ನೀನು? ಆ್ಯಕ್ಚುಲಿ 3 ದಿನ ಇದ್ದಿದ್ದು. ಬಟ್ ಆಲ್ರೆಡಿ ಇವತ್ತು 2ನೇ ದಿನ. 2ನೇ ದಿನಕ್ಕೆ ಎಲ್ಲ ಆಫರ್ಸ್ಗಳೆಲ್ಲ ಅಂದರೆ ಆಫರ್ ಇದೆ. ಬಟ್ ಪ್ರಾಡಕ್ಟ್ಸ್ಗಳೆಲ್ಲ ಖಾಲಿಯಾಗಿ ಹೋಗಿದೆ. ಬಟ್ ನಾಳೆ ಬಂದರೆ ಇರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಜನ ಮಾತ್ರ ಹೆವಿ ಇದ್ದಾರೆ. ಇಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ. ಕೆಳಗಡೆ ಅಂತೂ ಹೆವಿ ಜನ ಇದ್ದಾರೆ. ಜಾಕೆಟ್ಸ್ ಅಂತೂ ಎಲ್ಲ ಖಾಲಿ ಹೋಗಿದೆ ಆಲ್ರೆಡಿ. ಫುಲ್ ಜಾಕೆಟ್ಸು ಅದೆಲ್ಲ ಅದಾದ್ರು 1000-1500 ರೇಂಜಲ್ಲಿ ಬರುತ್ತೆ. ಅದೆಲ್ಲ ಆಲ್ರೆಡಿ ಖಾಲಿ ಆಗಿದೆ. ಬಟ್ ಪ್ರೀಮಿಯಂ ಸೆಗ್ಮೆಂಟು 3.5, 2.5 ಆ ಥರ ಇನ್ನೂ ಇದೆ. ಐಟಮ್ಸ್ ತೊಗೊಂಡಾಗಿದೆ. ಓಡ್ತಾ ಇದ್ವಿ. ಅರೌಂಡ್ 4-5,000 ಆಗುತ್ತೆ. ಶಾಪಿಂಗ್ ಮುಗಿತ್ತು. ಗಾಡಿಗೆ ಶಿಫ್ಟ್ ಮಾಡ್ಬೇಕು. ಯಾವ್ದನ್ನ ಮನೆಗೆ ಹೋಗ್ಬೋದಾ? ಇಲ್ಲೇ ಇಡ್ಬೇಕು ಅನ್ಸುತ್ತೆ. ಇಲ್ಲೇ ಸೈಡಲ್ಲಿ ಇದ್ರೆ ಅವರು ತಗೊಂಡೋಗ್ತಾರೆ. ಮನೆಗೆ ಇದೇ ಮಾಡೋದೇನು. ಚೇರ್ಗಳು ಸಖತ್ತಾಗಿದ್ದಾವೆ. ತಗೊಳ್ಳೋದು ಬೇಡ ಅಂತ ಯೋಚನೆ ಮಾಡಿ ತಗೊಂಡಿದ್ದೀವಿ. ಹೌದು, ನೆಕ್ಸ್ಟ್ ಕ್ಯಾಂಪಿಂಗ್ ಮಾಡೋದೆ. ಕ್ಯಾಂಪಿಂಗ್ ಚೆನ್ನಾಗಿ ಮಾಡ್ತೀವಿ. ಕ್ಯಾಂಪಿಂಗ್ ಅನ್ಸ್ತೀವಿ ಶಾರ್ಟ್ಸ್ ನನಗೆ. ಹೌದಾ? ಸೊ ಈಗ ಇಲ್ಲಿಂದ ಹೊರಡ್ತೀವಿ.
ಇಲ್ಲ ಇಲ್ಲಿ ಸೈಡ್ ಇದೆ, ಅವ್ರು ತಗೊಂಡ್ ಹೋಗ್ತಾರೆ. ಇನ್ನಿಡಿ ಅಂದ್ರೆ ಅಲ್ಲಿಗೆ ಹೋಗ್ತೀನಿ ಅಂತಾರೆ. ಎಲ್ಲ ಬರೀ ಉಲ್ಟಾ ಪಲ್ಟಾನೇ ಇರ್ಬೇಕು. ಗೈಸ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಒಳಗಡೆ ಎಲ್ಲ ಅಷ್ಟು ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಕೆಲವು ಪ್ರಾಡಕ್ಟ್ಸಿಗೆಲ್ಲ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಕೊಟ್ಟಿದ್ದಾನೆ. ಜಾಕೆಟ್ಸ್ಗೆಲ್ಲ ಒಳ್ಳೊಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಒಂದು 300-400 ರುಪೀಸ್ ಡಿಸ್ಕೌಂಟ್ಸ್ ಇದೆ. ಕೆಲವೆಲ್ಲ ಜಾಸ್ತಿನೇ ಡಿಸ್ಕೌಂಟ್ ಇದೆ. ಒಂದು 50%, 55% ಹಂಗೆಲ್ಲ ಆಫ್ ಇದೆ ಕೆಲವು ಪ್ರಾಡಕ್ಟ್ಸಿಗೆ. ಬಟ್ ಏನು ಮತ್ತೆ ರೀಫಿಲ್ ಮಾಡ್ತಾರಾ ಏನೋ ಅದು ನನಗೆ ಐಡಿಯಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿದೆ. ನಾವು ಬಂದು ಏನು ಒಂದು 1 ಅವರ್ ಇದ್ವಮ್ಮ ಒಳಗಡೆ. 1 ಅವರ್ ಇದ್ವಾ ಅಥವಾ 1.5 ಅವರ್ ಇದ್ವಾ? ಹಾಂ, ಹೌದಾ? ಇಷ್ಟೊತ್ತಿದ್ವಾ? ಗೊತ್ತೇ ಆಗಿಲ್ಲ ನಮ್ಗೆ ಒಳಗಡೆ ಇದ್ದಿದ್ದು ಎಷ್ಟೊತ್ತಿದ್ವಿ ಅಂತಾನೆ. ಬಟ್ ಅಷ್ಟರೊಳಗಡೆ ನಾವು ಬಂದಾಗಿರೋ ಐಟಮ್ಸ್ಗಳು ಎಲ್ಲ ಖಾಲಿ ಆಗೋಗಿದ್ವು ಆಲ್ರೆಡಿ. ಮತ್ತೆ ಇನ್ನೊಂದೇನು ಅಂದ್ರೆ ಕೆಲವು ಪ್ರಾಡಕ್ಟ್ಸ್ಗೆ ಡಿಸ್ಕೌಂಟ್ಸ್ ಹಾಕಿದ್ದಾರೆ, ಬಟ್ ಡಿಸ್ಕೌಂಟ್ ಹಾಕೂ ಕೂಡ ಅದಕ್ಕೆ ಅಷ್ಟು ಪ್ರೈಸ್ ವರ್ತ್ ಇಲ್ಲ ಅಂತ ಅನ್ಸುತ್ತೆ. ಸೊ ನೋಡಿ ತಗೊಳ್ಳೋದು ಬೆಸ್ಟ್. ಬಟ್ ಮೆಟೀರಿಯಲ್ ಚೆನ್ನಾಗಿರುತ್ತೆ ಆಕ್ಚುಲಿ ಇವ್ರದ್ದು. ಬಟ್ ಕೆಲವೆಲ್ಲ ತಿನ್ ಮೆಟೀರಿಯಲ್ಸ್ ಇದೆ. ಹೌದು, ತುಂಬಾನೇ ತಿನ್ನಿರುತ್ತೆ ಮೆಟೀರಿಯಲ್ಸ್. ಯಾಕಂದ್ರೆ ಆಕ್ಟಿವ್ ವೇರ್ ಜಾಸ್ತಿ ಅಲ್ಲ ಇವರು ಅವೆಲ್ಲ. ಸೊ ಅದಕ್ಕೋಸ್ಕರ ನೀವು ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಅಥವಾ ಜಿಮ್ಗೆ ಹೋಗ್ತೀರಾ ಅಥವಾ ಮನೆ ಹತ್ರ ಹಾಕೊಳ್ಳೋಕ್ಕೂ ಫೈನ್. ಅದೆಲ್ಲ ಬ್ರೀದಬಲ್ ಮೆಟೀರಿಯಲ್ಸ್ ಬೇಕು ಅಂದ್ರೆ ಚೆನ್ನಾಗಿದಾವೆ ಆಕ್ಚುಲಿ. ನಾವು ಆಕ್ಚುಲಿ 2 ಹ್ಯಾಟ್ ತಗೊಂಡಿದ್ವಿ. ಹ್ಯಾಟ್ ತಗೊಂಡು ಅದಕ್ಕೆ ಅರೌಂಡ್ ಒಂದೊಂದಕ್ಕೆ 600 ರುಪೀಸ್ ಅಲ್ಲ, 499 ರುಪೀಸ್ ಆಗಿತ್ತು. ಅದನ್ನ ಕೊನೆಗೆ ಇಟ್ಬಿಟ್ವಿ. ಏನಕ್ಕೆ ಅಂದ್ರೆ 2 ಇದು ತಗೊಂಡ್ವಿ, ಚೇರ್, ಫೋಲ್ಡಬಲ್ ಚೇರ್ಸ್. ಸುಮ್ಮನೆ ಇದು ಹ್ಯಾಟ್ಸ್ ಏನಕ್ಕೆ, ಅದ್ರ ಬದಲು ಆರಾಮಾಗಿ ಚೇರ್ಗಳೇ ತಗೊಬೋದಲ್ಲ. ಆ ಹ್ಯಾಟಿಗೆ ಕಂಪೇರ್ ಮಾಡಿದ್ರೆ 300 ಜಾಸ್ತಿ ಕೊಟ್ಟು ಆ ಚೇರ್ಸ್ ತಗೊಂಡಿದೀವಿ. ಈಗೆಲ್ಲ ಟ್ರಾವೆಲ್ ಮಾಡಿದಾಗ ಎಲ್ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಈ ಹ್ಯಾಟ್ ಸ್ವಲ್ಪ 500 ರುಪೀಸ್ ಅಂದ್ರೆ ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ 500 ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು. ಕ್ವಾಲಿಟಿ ಚೆನ್ನಾಗಿತ್ತು. ಆದ್ರೆ ನೋಡಿ ಡೆಕೆತ್ಲಾನ್ ಕೆಂಗೇರಿ ಏನೋ ಮಾಡ್ತಾ ಇದಾರಲ್ಲ ಇಲ್ಲಿ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇಲ್ವಾ? ಮತ್ತೇನದು? ಇವಾಗ ನಾವು ಆಲ್ಮೋಸ್ಟ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಊಟ ಮಾಡೋಣ. ಇವಾಗ ಊಟಕ್ಕೆ ಹೋಗ್ಬೇಕು. ಊಟ ಎಲ್ಲಿ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನಷ್ಟು ಪೇಷನ್ಸ್ ಇಲ್ಲ. ಮಾಡ್ತೀನಮ್ಮ? ಮಾಡ್ತೀಯಾ? ಹೊಟ್ಟೆ ಎಸಿತಾ ಇದೆ ಆಲ್ರೆಡಿ. ಇವಾಗ ಊಟಕ್ಕೆ ಹೋಗೋಣ ನೋಡ್ರಿ. ಗೈಸ್ ಊಟ ಮಾಡ್ಕೊಂಡ್ ಬಂದ್ವಿ. ಸುಸ್ತಾಗಿ ಹೋಗಿದೆ ಸಖತ್ತು. ಊಟ ಮಾಡಿದ ತಕ್ಷಣ ಸುಸ್ತಾಗೋಯ್ತಾಗ. ಊಟ ಮಾಡಿಲ್ಲ ಅಂತ ಸುಸ್ತಾಗ್ತಿತ್ತು, ಆಮೇಲೆ ಊಟ ಮಾಡಿದ್ಮೇಲೆ ಇನ್ನೂ ಸುಸ್ತಾಗೋಯ್ತು ಹೊಟ್ಟೆಲಿ ಓಡಾದ್ಮೇಲೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಳೆ ಮೋಡಾಗಿದೆ ಆಕ್ಚುಲಿ ಒಂದೇ ಸಲ. ಇವಾಗ ಹೋಗಿ ಶಿಸ್ತಾಗಿ ಮಲ್ಕೊಳ್ಳೋದಷ್ಟೇ ಕೆಲಸ. ಹಲೋ ಗೈಸ್, ಸೊ ನಾವಿವತ್ತು ತಗೊಂಬಂದಿರೋದು ಏನೇನು ಅಂದರೆ ಈ 2 ಚೇರ್ಗಳು. ಫಸ್ಟು ಏನು ತಗೊಂಬಂದಿದ್ದೀವಿ ಅಂತ ತೋರಿಸ್ಬಿಡ್ತೀನಿ, ಆಮೇಲೆ ಪ್ರೈಸಸ್ ಹೇಳ್ತೀನಿ ನಿಮಗೆ. ನೀವೆಲ್ಲರೂ ಹೊರಗಡೆ ಹೋಗ್ತೀರಾ ಅಂದರೆ ಆರಾಮಾಗಿ ಇಲ್ಲಿ ಕೂತ್ಕೊಬೋದು ಹಾಕೊಂಡು. ಹಿಡಿಯುತ್ತೆ. ನಾನೊಂದು 78-79 kg ಇದ್ದೀನಿ. ಮನೆ ತಡೀತಾ ಇದೆ ಅಂದರೆ ತಡೆಯುತ್ತೆ. ಚೆನ್ನಾಗಿದೆಲ್ಲ. ಇದೊಂದು ಚೇರು ಮತ್ತು ಇದೊಂದು ಚೇರು. ಸೇರಿಡೋಣ. ಹಿಂಗೆ ಹಾಕೊಂಡು ಚೆನ್ನಾಗಿದೆಯಲ್ಲ, ಒಂಥರ ಕರೆಕ್ಟಾಗಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಒಂದು ನಿಮಿಷ ನಾನೇ ಕೂತ್ಕೊಂತೀನಿ. ನೀನು ಕುಳ್ಳುಕಿದೆಯಲ್ಲ. ನಿಂದೆಲ್ಲ ಕಾಣ್ತದೆ. ಏನಂದೆ? ಇನ್ನೊಂದ್ಸಲ ಹೇಳು. ನಿಂದೆಲ್ಲ ಕಾಣ್ತದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈಗ ಫುಲ್ ಕಾಣ್ತೈತೆ. ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ. ಇಷ್ಟು ಸಾಕು. ಈ ಬ್ಯಾಗ್ ಬೇಕಿತ್ತು ಆ್ಯಕ್ಚುಲಿ. ಚಿಕ್ಕದಾಗಿ ಅದರ ಒಂದು ಬ್ಯಾಗ್ ಬೇಕಿತ್ತು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಆಫರ್ಲಿತ್ತು. ಇದು ಯೂಶಲಿ ನಾರ್ಮಲ್ ಟೈಮಲ್ಲಿ ಅರೌಂಡ್ 799. ಇವಾಗ ಬಂದು ನಮಗೆ 599, 600 200 ರುಪೀಸ್ ಕಮ್ಮಿ ಆಯ್ತು ಆ್ಯಕ್ಚುಲಿ ಬ್ಯಾಗ್.
ಸೊ ಈ ಬ್ಯಾಗ್ನಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಇವಾಗ. ಒಂದು ಈ ಜಾಕೆಟು ಹಾಕೊಂಡು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಇದು ಅಂತ. ಇದು 799 800 ರುಪೀಸು. 800 ರುಪೀಸ್ಗೆ ವರ್ತಿದೆ ಆ್ಯಕ್ಚುಲಿ ನನ್ನ ಅನ್ಸೋ ಪ್ರಕಾರ. ಚೆನ್ನಾಗಿ ಕಾಣ್ತಿದೆಯಾ? ಚೆನ್ನಾಗಿ ಕಾಣ್ತಿದೆಯಲ್ಲ? ಹೊಟ್ಟೆ ದಪ್ಪ ಹೋಗಿದೆ ಊಟ ಮಾಡಿ, ಪ್ಲೀಸ್ ಡೋಂಟ್ ಮೈಂಡ್. ಚೆನ್ನಾಗಿದೆ ಆ್ಯಕ್ಚುಲಿ ಇದು, ನನಗೆ ಇಷ್ಟ ಆಯಿತು. ಇದಾದ್ಮೇಲೆ ತೋರಿಸಿದ್ದೆಲ್ಲ ಈ ಕಡೆ ಸೈಡಿಗೆ ಇಟ್ಬಿಡ್ತೀನಿ. ಇನ್ನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದೊಂದು ರೆಡ್ ಕಲರ್ ಟಿ ಶರ್ಟ್ ಇದೆ. ಇದು 299 ಇದೆ. ಜಿಮ್ಗೆ ಮತ್ತು ಎಲ್ಲರೂ ಹೊರಗಡೆ ಸಮ್ಮರ್ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದಾದಮೇಲೆ ಕಲರ್ ಚೆನ್ನಾಗಿದೆಲ್ಲ ಶರ್ಟ್ಸು. ನಾರ್ಮಲ್ ಟೈಮಲ್ಲಿ ಅರೌಂಡ್ 800 ಏನೋ ಇರುತ್ತೆ, ಬಟ್ ಇವಾಗ ನಮಗೆ ಸಿಕ್ಕಿದ್ದು 499 ಅನಿಸುತ್ತೆ. ಬಿಲ್ ನೋಡ್ಬಿಡೋಣ, ಬಿಲ್ ಎಲ್ಲ ಒಳಗಡೆ ಇದೆ ಆ್ಯಕ್ಚುಲಿ. ಇದೊಂದು ಟ್ರ್ಯಾಕ್ ಪ್ಯಾಂಟು. ಟ್ರ್ಯಾಕ್ ಪ್ಯಾಂಟ್ಗೆ ಸ್ವಲ್ಪ ಜಾಸ್ತಿ ಆಯ್ತು ಆ್ಯಕ್ಚುಲಿ. ಇದು 799 800 ರುಪೀಸ್ ಇದಕ್ಕೆ. ಟ್ರ್ಯಾಕ್ ಪ್ಯಾಂಟ್ಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು. ಈ ಸಾಕ್ಸ್ ತೊಗೊಂಡೆ, ಇದಕ್ಕೆ 250 ರುಪೀಸ್ ಆ್ಯಕ್ಚುಲಿ. ಆಫರ್ 250, ನಾರ್ಮಲ್ ಟೈಮಲ್ಲಿ ಎಷ್ಟು ಇರುತ್ತೋ ಗೊತ್ತಿಲ್ಲ. ನಾರ್ಮಲ್ ಟೈಮಲ್ಲಿ 350, 100 ರುಪೀಸ್ ಡಿಸ್ಕೌಂಟ್ ಸಿಕ್ತು ಆ್ಯಕ್ಚುಲಿ. 2 ಪೇರ್ಸ್ ಇದೆ ಇದರಲ್ಲಿ ಆ್ಯಕ್ಚುಲಿ. ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೇನಿಲ್ಲ, ಇದೊಂದು ಬ್ಯಾಗ್ ಹೇಳಿದ್ನಲ್ಲ ಅವಾಗ 599 ಇದೆ. ಬಿಲ್ಲು ತೊಗೊಂಡಿರೋ ಸ್ಟೇಟ್ಮೆಂಟ್ಗೆ ಎಷ್ಟು ಬಿಲ್ ಕೊಟ್ಟಿದ್ದಾರೆ ನೋಡಿ, ಇರ್ತಾ ಇದೆ ಬಿಲ್. ಫಸ್ಟಿಗೆ ಬ್ಯಾಕ್ ಪ್ಯಾಕು 599, ಟಿ ಶರ್ಟು 300 ರೆಡ್ ಕಲರ್ ಟಿ ಶರ್ಟ್ ತೋರಿಸ್ತೀನಿ ಅದು. ಮತ್ತು ಪರ್ಪಲ್ ಶಾರ್ಟ್ಸು 399 ಇದೆ. 499 ಅಂದರೆ 399 ಅದು ಆ್ಯಕ್ಚುಲಿ. ಮತ್ತು ಜಾಕೆಟು ಅದು 800 ಅಂದರೆ 1000 ರುಪೀಸ್. ಶೇರ್ಗೆ 699, ಇದಕ್ಕೆ 699, ಇದಕ್ಕೆ 599. ಅಲ್ಲ ಸಾರಿ, ಇದಕ್ಕೆ 699, ಇದಕ್ಕೆ 799. 800 to 700. ಇದು 800, ಇದು 700. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಯಾವ ಇವೆಲ್ಲ ಡಿಪ್ರೆಷನ್. ಇಷ್ಟೇ ಗೈಸ್ ನಾವು ತೊಗೊಂಡಿರೋ ಐಟಮ್ಸು. ಗೈಸ್ ನಿಮಗೆ ಹಾಕ್ಬಿಟ್ಟು ತೋರಿಸೋಣ ಅಂದ್ಬಿಟ್ಟು ಹಾಕ್ಕೊಂಡೆ ಎಲ್ಲನೂ. ನೋಡಿ ಹೆಂಗೆ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಾ ಇದೆಯಾ? ಚೆನ್ನಾಗಿ ಕಾಣಿಸುತ್ತೆ ಯಾಕೆ ಹೇಳಿ, ನಾನು ಹಾಕಿರೋದಲ್ವ ಅದಕ್ಕೆ. ನನ್ನ ಇವಳು ಹೊಟ್ಟೆ ಉರಿ ಸೌಂದರ್ಯ ಹಿಂಗೆ ನಗಾಡ್ತವಳು ಇಲ್ಲಿ ಮಲ್ಕೊಂಡು ನೋಡಿ, ಇಲ್ಲಿ ಹೊಟ್ಟೆ ಉರಿ ಇವಳಿಗೆ. ನನ್ನ ಕಂಡ್ರೆ ಹೊಟ್ಟೆ ಉರಿ. ಬಟ್ ಆದರೆ ನೀವು ಹಂಗಲ್ಲ, ನಂಗೆ ಗೊತ್ತು. ನಿಮಗೆಲ್ಲ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ ಅಲ್ಲ? ಚೆನ್ನಾಗಿ ಕಾಣ್ತಿದ್ದಲ್ಲ? ದೃಷ್ಟಿ ತೆಗ್ದ್ಬಿಟ್ರಿ ಹಂಗೆ. ದೃಷ್ಟಿ ತೆಗೀರಿ ಹಂಗೆ, ನಾನು ತೆಗ್ದ್ಬಿಡ್ತೀನಿ. ಓ ತುಂಬ ದೃಷ್ಟಿ ಆಗಿದೆ ಬೇಬಿ ನನಗೆ. ಅಲ್ಲಿ ಪಾಪ ಅಲ್ಲಿ ನಾನು ಡೆಕತ್ಲನ್ ಎಷ್ಟು ಜನ ಹುಡುಗಿರು ನೋಡಿ ಕಣ್ಣು ಹಾಕಿದ್ರು ನನಗೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಲೆಟ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.